ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ವಜ್ಞನ ತ್ರಿಪದಿಗಳು ಅರ್ಥಸಹಿತ. ಆಡಿದ ಮಾತು ಆಭರಣ, ಒಳ್ಳೆಯ ನಡೆ ಮುತ್ತು, ಒಳ್ಳೆಯ ಗುಣವೇ ಮಾನ. ಇದರ ಅರ್ಥ, ಒಳ್ಳೆಯ ಮಾತು ಮತ್ತು ಉತ್ತಮ ನಡೆ ಮನುಷ್ಯನಿಗೆ ಗೌರವ ತರುತ್ತದೆ. ವಿದ್ಯೆಯಿಲ್ಲದ ಧನ ವ್ಯರ್ಥ, ವಿನಯವಿಲ್ಲದ ಜ್ಞಾನ ವ್ಯರ್ಥ, ಗುಣವೇ ಮನುಜನ ಸೌಂದರ್ಯ. ಇದರ ಅರ್ಥ, ಧನವಿದ್ದರೂ ವಿದ್ಯೆ ಬೇಕು, ಜ್ಞಾನ ಇದ್ದರೂ ವಿನಯ ಅಗತ್ಯ. ಒಳ್ಳೆಯ ಕೆಲಸ ಮಾಡಿದವನು ಜನುಮದಲ್ಲಿ ಉಳಿಯುವನು, ಹೆಸರು ಅಮರವಾಗುವುದು. ಇದರ ಅರ್ಥ, ಸತ್ಕಾರ್ಯ ಮಾಡಿದವರನ್ನ ಜನ ಸದಾ ನೆನಪಿನಲ್ಲಿಡುತ್ತಾರೆ. ಕಣ್ಣಿದ್ದರೂ ದಾರಿ ಕಾಣದವ, ಜ್ಞಾನವಿಲ್ಲದ ಮನುಜ ಕತ್ತಲೆಯೊಳಗಿರುವವನಂತೆ. ಇದರ ಅರ್ಥ, ಜ್ಞಾನವಿಲ್ಲದ ಜೀವನ ದಿಕ್ಕಿಲ್ಲದ ಜೀವನವಾಗುತ್ತದೆ. ಅನ್ನವೇ ಪರಬ್ರಹ್ಮ, ಅನ್ನ ಹಾಳು ಮಾಡಬೇಡ, ಹಸಿದವನಿಗೆ ಹಂಚು. ಇದರ ಅರ್ಥ, ಆಹಾರ ಅತ್ಯಂತ ಅಮೂಲ್ಯ, ಅದನ್ನು ವ್ಯರ್ಥ ಮಾಡದೆ ಅಗತ್ಯವಿರುವವರಿಗೆ ಕೊಡಬೇಕು. ಸಹನೆ ಇದ್ದವನಿಗೆ ಜಯ, ಕೋಪಿಯಾದವನಿಗೆ ನಾಶ, ತಾಳ್ಮೆಗೆ ಶಕ್ತಿ. ಇದರ ಅರ್ಥ, ತಾಳ್ಮೆಯಿಂದ ನಡೆದುಕೊಂಡರೆ ಯಶಸ್ಸು ಸಿಗುತ್ತದೆ. ಕೆಟ್ಟ ಮಾತು ಕತ್ತಿಯಂತೆ, ಒಳ್ಳೆಯ ಮಾತು ಅಮೃತದಂತೆ, ಮಾತಿನಲ್ಲಿ ಮನುಜ ಅರಿವು. ಇದರ ಅರ್ಥ, ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಪುಸ್ತಕ ಓದಿದವನು ಬೆಳೆಯುವವನು, ಜ್ಞಾನ ಪಡೆದವನು ಗೆಲ್ಲುವನು, ವಿದ್ಯೆಯೇ ಸಂಪತ್ತು. ಇದರ ಅರ್ಥ, ವಿದ್ಯೆ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಪತ್ತು. ಸ್ನೇಹ ಒಳ್ಳೆಯವರ ಜೊತೆ ಇರಲಿ, ದುರ್ಜನರ ಬಳಿಗೆ ಹೋಗಬೇಡ, ಗುಣದಿಂದ ಮಾನ ಸಿಗುವುದು. ಇದರ ಅರ್ಥ, ಸಜ್ಜನರ ಜೊತೆ ಇದ್ದರೆ ಒಳ್ಳೆಯ ಗುಣಗಳು ಬರುತ್ತವೆ. ಕೈ ಕೆಲಸ ಮಾಡಿದವನು ದೊಡ್ಡವ, ಸೋಮಾರಿತನವೇ ಶತ್ರು, ಶ್ರಮವೇ ಜೀವನ. ಇದರ ಅರ್ಥ, ದುಡಿಮೆ ಮಾಡಿದವನು ಜೀವನದಲ್ಲಿ ಮುಂದುವರಿಯುತ್ತಾನೆ ಎಂಬುದು ಈ ತ್ರಿಪದಿಯ ಅರ್ಥವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.